ಸನ್ ಈ ಕಡೆ ಸರ್ಪ್ರೈಸ್. ಏನು ಬರ್ತಾನೆ ಇರೋ ಯಾಕೆ ಅಷ್ಟು ಅಂತಾರ? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಯಾಕೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಬ್ರು? ಅವನ್ಗೆ ಆಗಲ್ವಂತದ್ದು ಟೀ ಶರ್ಟ್ ಕೊಡ ಹುಡುಗರಿಗೋಸ್ಕರ ಅಂಡರ್ವೇರ್ನೇ ಬಿಚ್ಕೊಡ್ತೀವಿ ನಾವು. ಇದೊಂದು ಶರ್ಟ್ ಬಿಚ್ಕೊಡೋದು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಟೆಂಪಲ್ ಇದೆ, ವಾಟರ್ ಇದೆ. ಮಮ್ಮ ಆವು ಒಂಥರ ಖುಷಿ. ನಾವೇನು ನೋಡ್ತೀವೋ ಬಿಡ್ತೀವೋ, ಎಷ್ಟೊಂದ್ಸಲ ನೋಡಿರೋ ಪ್ಲೇಸಿಗೆ ಮತ್ತೆ ಬಂದ್ರು ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ಇಷ್ಟು ಪ್ಲೇಸಿಗೆ ಬರ್ತೀವಲ್ವಾ, ಅದೊಂಥರ ಖುಷಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ಅಲ್ಲ, ಹೆಂಡ್ತಿರು ಕಂಟ್ರೋಲ್ ಮಾಡ್ತಾರೆ, ನೀನ್ ಹೆಂಡ್ತಿನ ಕಂಟ್ರೋಲ್ ಮಾಡ್ತಿಲ್ಲ, ಅದಕ್ಕೆ ಕಾಡ್ತಿದ್ಯಾ ಕಂಟ್ರೋಲ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ಲ ರೆಡಿ ಆಗಿದ್ವಿ ಮೇಲ್ಕೋಟೆಗೆ ಹೋಗೋದಕ್ಕೆ. ಎಲ್ಲ ಕಸಿನ್ಸ್ ಸಚಿನ್, ಆಕಾಶ್, ಸಾನು, ನಿಖಿತಾ, ಲಕ್ಷ್ಮಿ, ತೇಜು, ಮಧು, ಭಾವ, ದೇವಿ. ಸಿ ದಿಸ್ ಬೈಕ್ಸ್. ತಾತ ಅಲ್ಲೇ ಬಗ್ ನೋಡ್ತಾ ಇದೆ. ಫೈನಲಿ ಧನುಷ್ ಕೋಟೆಗೆ ಬಂದು ನಮ್ಮ ಕಸಿನ್ಸ್ ಎಲ್ಲ ಬೈಕಲ್ಲೆಲ್ಲ ಹಾಕಿ ಹತ್ತುತ್ತಾ ಇದ್ದೀವಿ. ಎಲ್ಲ ಮಾರ್ನಿಂಗ್ ಎಲ್ಲ ಫುಲ್ಲು ಜೋಶಲ್ಲಿದ್ದಾರೆ. ಹತ್ತಿ ಇದೆ ಫಾಸ್ಟಾಗಿ. ವೆಯ್ಟ್ ಆಗ್ತಿದೆಯಾ ಜಾಸ್ತಿ? ಓಕೆ ನೋಡಿರಿ ಬೇಗ. ಯಾಕೋ ಸಾಯ್ಬೇಡ ಕಣೋ ಇಷ್ಟು ಬೇಗ. ಬೇಡ ಸಾಯ್ಬೇಡ, ಮದ್ವೆ ಆಗ್ಬೇಕಿನ್ನ. ಬನ್ನಿ ಬೇಗ. ಫೈನಲಿ ಬಂದ್ವಿ ಎಲ್ಲ ಕಸಿನ್ಸು. ಇನ್ನು ಸನ್ರೈಸ್ ಆಗಿಲ್ಲ. ನಾರ್ಮಲ್ ವ್ಯೂ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ನಾವು ಧನುಷ್ ಕೋಟೆಯಲ್ಲಿದ್ದೀವಿ. ಬರ್ರೋ, ಸಾಯಕ್ಕೆ ಹೋಗ್ಬೇಡಿ. ಯಾರಿಗೆ ಸನ್ರೈಸ್ ಆಗಿಲ್ಲ. ಸನ್ ಈ ಕಡೆ ಸರ್ಪ್ರೈಸ್. ಅಲ್ಲಿ 4 ಜನ ಇದ್ದಾರೆ, ಇಲ್ಲಿ ಇಷ್ಟು ಜನ ವೆಯ್ಟ್ ಮಾಡ್ಕೊಂಡಿದ್ವಿ. ಯಾರು ಹೋಗ್ಬೇಡಿ ಅಂದ್ರೆ ಅಲ್ಲೋ ಕುತ್ಕೊಂಡಿದ್ದಾರೆ. ಇದು ಎಲ್ಲಿ ವೆಯ್ಟ್ ಮಾಡ್ತಿದ್ದೀವಿ, ಸನ್ರೈಸ್ ಆಗಿಲ್ಲಪ್ಪ. ನೀವು ಕ್ಲೀನಾಗಿ ಮಾತಾಡಿ. ನೋಡಿ, ಇವರು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿದ್ರೆ ಇನ್ನೂ ಸನ್ರೈಸ್ ಆಗಿಲ್ಲ. ನಾರ್ಮಲ್ ಟೈಮಲ್ಲಿ ನೋಡಬೇಕು ಅಂತ ಎಲ್ಲ ಬರ್ತೀವಿ, ಆಗೋಗ್ಬಿಟ್ಟಿರುತ್ತೆ. ಇವಾಗ ನೋಡಿದ್ರೆ ಇನ್ನೂ ಸನ್ರೈಸ್ ಆಗಿಲ್ಲ. ವಾಟ್ ಏನು ಬರ್ತಾನೆ ಇರೋ ಯಾಕೆ ಅಷ್ಟು ಅಂತಾರ? ಬರುತ್ತೆ ಸನ್ರೈಸ್ ಆಗ್ತಾ ಇದೆ ಆಕ್ಚುಲಿ. ಇವ್ರ ಎಕ್ಸೈಟ್ಮೆಂಟ್ ಬಂತ. ಎಲ್ಲಿದೆ ಬೆಳಕು? ಅವ್ರಿಗೆ ಜ್ಞಾನನೇ ಇಲ್ಲ. ಸನ್ರೈಸ್ ಆಗ್ತಾ ಇದೆ. ಇಷ್ಟು ಸಲ ಸನ್ರೈಸ್ ನೋಡಿದ್ರು ಬೋರ್ ಆಗಲ್ಲ. ಒಂಥರ ಮೈಂಡ್ ಫ್ರೆಶ್ ಆದಾಗೆ. ಸಿ
ಹುಷಾರ್ ಕಂಡ್ರು. ಇವಳೆ ಕಳ್ಳಿ ದೊಡ್ಡ ಕಳ್ಳಿ ಸೂರ್ಯ ಹುಟ್ಟದ್ ನೋಡಿಲ್ಲ ಅಂತ ಕರ್ಕೊಂಡ್ಬಂದವಳೆ. ಎವ್ರಿ ವೀಕ್ ನೋಡ್ತೀನಿ ನಾನು. ಎವ್ರಿ ವೀಕ್ ನೋಡ್ತೀಯ? ನಾವ್ ಎದ್ದಿದ ತಕ್ಷಣ ನೋಡ್ತೀವಿ. ನಾವು ನೋಡಲ್ಲ ಇದ್ದಿತ್ತು. ಅದಕ್ಕೆ ನಮ್ಮ ತರ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು ಅನ್ನೋದು. ಹೌದಾ? ನಾನು ಮಲ್ಕೊಳ್ತೀನಲ್ವಾ ಆಗಿದ್ರೆ. ನಾನು ಡ್ಯೂಟಿಗೆ ಹೋಗಲ್ಲ, ಮಲ್ಕೊಳ್ತೀನಿ. ಡ್ಯೂಟಿಗೆ ಹೋಯ್ತೀಯ ಎಲ್ಲ ಉಂಡ ಸಿನ್ ಬಂದಂಗಿಲ್ಲ. ಒಬ್ಬಬ್ಬಾ. ಯಾಕೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಬ್ರು? ಅವನ್ಗೆ ಆಗಲ್ವಂತದ್ದು ಟೀ ಶರ್ಟ್ ಕೊಡ. ಹುಡುಗರಿಗೋಸ್ಕರ ಅಂಡರ್ವೇರ್ನೇ ಬಿಚ್ಕೊಡ್ತೀವಿ ನಾವು, ಇದೊಂದು ಶರ್ಟ್ ಬಿಚ್ಕೊಡೋದು. ಟೀ ಶರ್ಟ್ ಕೊಡೋದಾ? ನೋಡ ಅಲ್ಲೋಡ ಅಲ್ಲೋಡ ಹೆಂಗಿರು ಕೊಡ ನೋಡ ಎಲ್ಲ ಅಲ್ಲಿಗಿಂತಾನೆ ಅಲ್ಲಿ ಕಳ್ಳನ ಮಗ. ಸುಮ್ನಿರು ಯಾಕೋ. ನಡ್ರಿ ನಿಮಗೆ ಗಂಟು ಹಾಕ್ಸ್ತೀನಿ. ಹೇಳಿ ಅವ್ರೆ ದೇವಿಕ್. ಆಯ್ತು ಚಿನ್ನಿ ಫೋಟೋ. ಶಂಕರ್ನಾಗು ವಿಷ್ಣು ಯಾವ್ದಲ್ಲ ಚೆನ್ನಾಗಿ ಕಾಣಿಸ್ತಾ ನಿನಗೆ. ನಡಿ. ನಮ್ ಗ್ಯಾಂಗ್ ಅಲ್ಲಿ ಇಬ್ರು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇದೆ. ಸುಬ್ರತಕ್ಕ ಇಲ್ಲ, ರಾಹುಲ್ ಇಲ್ಲ, ಮನು ಇಲ್ಲ. ಯಾರು ರಾಹುಲ್ ಮನೆಯಲ್ಲ ಬರೋದಿಲ್ಲ ಅವರು. ತೇಜಸ್ ಫೋನ್ ಮಾಡಿ ಬರೋಣ. ಯಾವ ತೇಜಸ್? ಎಲ್ಲರೂ ಇದೀವಿ. ಅವ್ನಿಗೆ ಹೇಳಿದ್ವಲ್ಲ ಗ್ರೂಪಲ್ಲಿ ಹಾಕಿದ್ವಿ. ಊರಿಗೆ ಬಂದಿಲ್ಲ, ಬೆಂಗಳೂರಲ್ಲಿ ನಾನು. ಅವನು ಇದ್ದಿರ್ ದೇವರಾಯಣ ನಿಮ್ಮದೆಲ್ಲ 5 ಗಂಟೆಗೆಲ್ಲ ಬರೋಕ್ಕೆ ಅರ್ಧ ಗಂಟೆ ವರ್ಷ ಬಂದ್ಬಿಡು. ಇದಕ್ಕೆ ಸೇರಿ ನಾನು ಧನುಷ್ ಕೋಟೆಗೆ 2 ಸಲ ಬರ್ತಾ ಇರೋದು. 2ನೇ ಸಲ ಬರ್ತಾ ಇರೋದು. ಫಸ್ಟ್ ಬಂದಾಗ ಅವಾಗಲೂ ಕಸಿನ್ಸ್ ಜೊತೆ ಬಂದಿದ್ದು, ಬಟ್ ಇವಾಗ ಎಲ್ಲ ಕಸಿನ್ಸ್ ಜೊತೆ ಬಂದಿದ್ದೀನಿ. ನೋಡ್ಕೊರೋ ಇವಳೆ ನೆಂಟಿ ಪುಣ್ಯವಂತ ಕಣೆ. ನೀನ್ ಏನಾದ್ರು ಸುಮ್ಮನೆ ನಿಂತ್ಕತ್ತದು. ನಿನ್ ತರ ನಾನು ಎಲ್ಲ ಆಡ್ಬಿಟ್ರೆ ನಿನ್ ತಂಗಿ ನನ್ನ ಈ ಒಂದೇ ಕಣ್ಣೆಲ್ಲ ಗುರಾಯಿಸಿ ನನ್ನ ಎಲ್ಲ ಮದುವೆ ಆಗಿ ಹೆಂಡತಿರ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ. ಅಣ್ಣ, ಇವ್ರ ಬಾವ, ಅಕ್ಕ ಬಂದಿಲ್ಲ, ಬೇಬಿ ಇದೆ. ಅಂಡ್ ಅವಳ ಅತ್ತೆ ಮಗಳು, ಇವನ್ ತಮ್ಮ 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 ತಂಗಿ ತಮ್ಮ, ಅವನ ಅತ್ತೆ ಮಗ. ಓ ಮೈ ಗಾಡ್. ಇವಾಗ ಇದನ್ನು ತುಂಬ ಚಂದ ಎಂಜಾಯ್ ಮಾಡಿಕೊಂಡು ಈಗೆಲ್ಲ ಸುಮ್ಮನೆ ಹಾಗೆ ನಿಂತ್ಕೊಂಡು ಇವತ್ತು ಟೆಂಪಲ್ ಇದೆ ಆ್ಯಕ್ಚುಲಿ. ಬನ್ನಿ ಅಲ್ಲಿಗೆ ಟೆಂಪಲ್ ಹೋಗೋಣ. ಸೊ ಇವತ್ತೇನಾದರೂ ನಿಜವಾಗ್ಲೂ ಮಂಡೇ ಆಗಿಲ್ಲ ಅಂದಿದ್ರೆ ಇವತ್ತು ನಾವು ಬರೋಕ್ಕಾಗ್ತಿಲ್ಲ. ಬಟ್ ಎಲ್ಲ ಸೇರಿ ಎಲ್ಲ ಫೆಸ್ಟಿವಲ್ಗೆ ಬಂದಿರೋದ್ರಿಂದ ಇಷ್ಟು ಜನ ಸೇರಿರೋದು. ನೀನೇ ಕಳ್ಳ 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 ಕಳ್ಳ. ಟೆಂಪಲ್ ಹತ್ರ ಹೋಗೋಣ. ಫುಲ್ಲು ಒಳಗಡೆ ಹೋಗ್ಬೇಕು. ಮೇಲ್ಗಡೆ ಟೆಂಪಲ್ ಇದೆ, ವಾಟರ್ ಇದೆ. ಆವು ಚಿನ್ನಿ ಚಿನ್ನಿ ಸುಮ್ಮನೆ. ಸರಿ ಇಲ್ಲ ಹೋಗಲ್ಲ. ಬಿಡಿ ಬಿಡಿ. ಎಲ್ಲಿ ಐತೆ? ಏಯ್ ಬರ್ರ ಬೇಗ. ಏನಂತ? ಆ ತೀರ್ಥ ಅಂತಾನೆ ಅಲ್ಲಿ ಬರ್ದಾರಣ ನೀಟಾಗಿ. ಏನಿದು ಹಿಂಗ ಹಾಕದೆ? ಏನಿದು? ಕಾಲ್ ಧನುಷ್ ಕೋಟೆಯಿಂದ ಹೋಗ್ತಾ ಇದ್ದೀವಿ. ಮತ್ತು ಶೂಟಿಂಗ್ ಸ್ಪಾಟ್ ಅಂತ ಇಲ್ಲೊಂದಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಇವರಿಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಡ್ರೆಸ್ನ ಬರ್ತಾ ಇದ್ದಾರಪ್ಪ. ಹುಡುಗರದು ಒಂದೊಂದಲ್ಲ. ಫೋಟೋ ತೊಗೊಳಕ್ಕೆ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡು ಇವ್ರು ಅವ್ರ ಬಟ್ಟೆ ಹಾಕೋ ಅವ್ರ ಬಟ್ಟೆ ಹಾಕೋ ಅದು ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀನಿ ಶೂಟಿಂಗ್ ಸ್ಪಾಟ್ ಹತ್ರ. ಬನ್ನಿ ಅಲ್ಲಿ ಹೋಗೋಣ. ಶೂಟಿಂಗ್ ಸ್ಪಾಟ್, ಹೌದು, ಶೂಟಿಂಗ್ ಸ್ಪಾಟ್ ಹತ್ರ ಬಂದಿದ್ದೀವಿ ಇವಾಗ. ಬನ್ನಿ ಹೋಗೋಣ ಇವಾಗ.
ನಮ್ಮ ಜಡೆ ಹೆಲ್ಮೆಟನ್ನು ಎತ್ಕೊಂಡು ಓಡಾಡಬೇಕು. ಕಷ್ಟ. ಪರವಾಗಿಲ್ಲ, ತುಂಬ ಜನ ಬಂದಿದ್ದಾರೆ ಇಲ್ಲಿ ಅಟ್ಲೀಸ್ಟ್. ಅಯ್ಯೋ ನನ್ನ ಹೇರ್ ಸ್ಟೈಲು ಆಗ್ತಿಲ್ಲಪ್ಪ. ಮನೆ ಸುಸ್ತಾಗ್ಬಿಟ್ಟಿದೆ ಸೀರಿಯಸ್ಲಿ. ತಿಂಡಿ ಬೇಕು. ಎಲ್ಲರೂ ಆಟ ಆಡ್ಕೊಂಡು ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ನನ್ನ ಬಿಟ್ಟು ಮೇಲೆ ಹೋಗಿದ್ದಾರಲ್ಲ ಇವರೆಲ್ಲ ಮನುಷ್ಯರ ಸೀರಿಯಸ್ಲಿ. ಬನ್ನಿ ಸ್ಟೆಪ್ಸ್ ಹತ್ತೋಣ. ಅಬ್ಬಾ ಬಂದ್ವಿ ಈಗ ಮೇಲ್ಗಡೆ ಬಂದ್ಬಿಟ್ಟೆ. ನಾನು ಮೇಲ್ಗಡೆ ಎಂಟ್ರೆನ್ಸ್. ಓ ಇಲ್ಲೂ ಸ್ಟೆಪ್ಸ್ ಇದೆ ಮೇಲ್ಗಡೆ ಹೋಗೋದಕ್ಕೆ. ಕಪಲ್ಸ್. ಒಬ್ಬ ಎಷ್ಟು ಸ್ಟ್ರೈಟ್ ಇದೆ ಇದು. ಕಾಲೇ ನೋವು ಬರ್ತಿದೆ ಒಂದೊಂದು ಸ್ಟೆಪ್ ಹತ್ತಕೊಂಡು. ಎಲ್ಲೋದ್ರಲ್ಲ ನೋಡಿ, ನನ್ನ ಬಿಟ್ಟೆ ಹೊರಟೋಗಿದಾರಲ್ಲ ಇವರೆಲ್ಲ ಮನುಷ್ಯರ. ಸೀರಿಯಸ್ಲಿ ಫೋಟೋ ತಗೊಳ್ತಿದ್ದಾರೆ. ಮೇಲ್ಗಡೆ ಯೋಗ ಮಾಡ್ತಿದ್ದಾರೆ, ಫೋಟೋ ಶೂಟ್ ಮಾಡ್ತಿದ್ದಾರೆ. ಇಲ್ಲಿ ಕಪಲ್ಸು, ಅಲ್ಲಿ ಯೋಗ ಮಾಡ್ತಿದ್ದಾರೆ, ಸಿಂಗಲ್ಸ್ ಫೋಟೋ ಶೂಟ್. ಇದೆಲ್ಲ ಮಂಗಗಳ ಥರ ನೋಡ್ತಾರೆ. ಬಾಬಾ ಕೆಳಗಡೆ ಹೋಗಿದ್ದಾರೆ ಫೋಟೋ ತೆಗಿಯೋಕ್ಕೆ. ಕ್ರೇಜಿ. ಫೈನಲಿ ಇಲ್ಲಿಂದ ಹೋಗ್ತಾ ಇದ್ವಿ ಶೂಟಿಂಗ್ ಸ್ಪಾಟಿಂದ. ಎಲ್ಲರೂ ಮುಗಿಸ್ಕೊಂಡು ಎಲ್ಲ ಚಂದ ಫೋಟೋ ತೆಗೆಸ್ಕೊಂಡು. ಆ್ಯಂಡ್ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬಂದಿದ್ದಾರೆ ಕಪಲ್ಸ್ ಎಲ್ಲರೂ. ಅವ್ರನ್ನೆಲ್ಲ ನಾವು ನೋಡಿಕೊಂಡು ದೆನ್ ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಟೆಂಪಲ್ ಹತ್ರ ಹೋಗಿ ಅಕ್ಕ ತಂಗಿಗಳ ತುಂಬ ನೋಡೋದಿದೆ ಮೇಲ್ಕೋಟೆಯಲ್ಲಿ. ಸೊ ನಿಧಾನ ಹೋಗ್ರಪ್ಪ. ನೀವು ನೋಡಿ ಗಂಡ ಹೆಂಡತಿ ತಿಕ್ಲಿ ಅವಳೆ ಈಗ ಕೂದಲು ಬಿಡ್ಕೊಂಡು ನೋಡಿ ನಾನು ಹೇಗೆ ಹೇಳ್ತಿದ್ದಾನೆ, ಕೂದಲು ಬಿಟ್ಕೊಂಡು ತಿಕ್ಲಿ ಅಂತ ಹೇಳ್ಬಿಟ್ಟು. ರೆಸ್ಪೆಕ್ಟೇ ಇಲ್ಲ. ಅನ್ರೆಸ್ಪೆಕ್ಟ್. ಏನು ರೆಸ್ಪೆಕ್ಟ್ ಹೆಂಗೆ ಕೊಡ್ಬೇಕು ನಿಂಗೆ? ಏನಾರು ಮಾಡಿದ್ಯಾ? ನಿನ್ನಿಂದಲೇ ಲೇಟ್ ಆಯ್ತಿರೋದು ಎಲ್ಲ ತಪ್ಪು. ನನ್ನಿಂದನೇ ಲೇಟ್ ಅಂತ ಹೇಳ್ತಿದ್ದಾರೆ ನೋಡಿ. ನೋಡಿ ಹೆಂಗೆ ಶೇಪ್ ಔಟ್ ಮಾಡ್ತಾರೆ ನನಗೆ. ಮುಗಿತಾ ರಮ್ಯಾ? ಬನ್ನಿ ಇವಾಗೆಲ್ಲ ಹೋಗುವ. ಈ ಚಿಂಟಾರಿಗಳನ್ನ ಕರ್ಕೊಂಡು ಹೋಗೋದೇ ಇರೋದು ಇವಾಗ. ಅಲ್ಲಿ ಕಲ್ಯಾಣಿ ಹತ್ರ ಹೋಗೋಣ, ಟೆಂಪಲ್ ಹತ್ರ ಹೋಗೋಣ. ನೋಡಿ ಹಾಂ, ಒಂಥರ ಆ್ಯಕ್ಚುಲಿ ಚೆನ್ನಾಗಿದೆ. ಇಷ್ಟು ಜನ ನಮ್ಮ ಕಸಿನ್ಸ್, ಅಕ್ಕ ತಮ್ಮ, ಅಣ್ಣ ತಮ್ಮಿ. ಬಟ್ ಗೊತ್ತಿಲ್ಲ, ಇದು ಒಂದು 5 ಇಯರ್ಸ್ ಆದಮೇಲೆ ನಾವು ನಮ್ಮ ಗಂಡು ಮನೇಲಿ ಇರ್ತೀವಿ. ಎಷ್ಟೊಂದು ಜನಕ್ಕೆ ಮದುವೆ ಆಗಿರುತ್ತೆ. ಆ್ಯಂಡ್ ಎಷ್ಟು ಜನ ಸೇರ್ತೀವಿ, ಅದು ಸಿಂಗಲ್ ಆಗಿ ಅಥವಾ ಇದಕ್ಕಿಂತ ಡಬಲ್ ಹ್ಯಾಡ್ ಆಗಿರ್ತೀವ ಗೊತ್ತಿಲ್ಲ ಸೀರಿಯಸ್ಲಿ. ನಡೆಯೋ ಆಯಿತಾ. ಸೊ ಇದರಲ್ಲಿ ಇವಾಗ 3 ಜನ ಮಿಸ್ ಆಗಿದ್ದಾರೆ. ಇವಾಗ ಒಬ್ಬರು ಬೇಬಿ ಆಗಿದೆ ಅಂತ ಬಂದಿಲ್ಲ, ಇನ್ನಿಬ್ಬರು ಬರಲ್ಲ ಅಂತ ಬಂದಿಲ್ಲ. ಬಟ್ ಸೀರಿಯಸ್ಲಿ ಒಂಥರ ಖುಷಿ. ನಾವೇನು ನೋಡ್ತೀವೋ ಬಿಡ್ತೀವೋ, ಎಷ್ಟೊಂದು ಸಲ ನೋಡಿರೋ ಪ್ಲೇಸಿಗೆ ಮತ್ತೆ ಬಂದ್ರೂ ಕಸಿನ್ಸ್ ಎಲ್ಲ ಸೇರಿ ಒಟ್ಟಿಗೆ ಇಷ್ಟು ಪ್ಲೇಸಿಗೆ ಬರ್ತೀವಲ್ವ, ಅದೊಂಥರ ಖುಷಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಟೀಮೇ ಆಗೋಗಿದೆ, ಬೇರೆ ಟೀಮೇ ಬೇಡ ನಮಗೆ ರೈಡ್ ಹೋಗೋದಕ್ಕೆ. ನಮ್ಮದೇ ಒಂದು ಟೀಮ್ ಆಗೋಗ್ಬಿಟ್ಟಿದೆ ಇವಾಗ. ಬನ್ನಿ ಹೊರಡುವ ಇವಾಗ ಅಕ್ಕ ತಂಗಿ ಕೊಳ ಹತ್ರ ಶೂಟಿಂಗ್ ಸ್ಪಾಟಿಗೆ ಬಾಯ್ ಹೇಳಿ. ಇವಾಗ ಟೆಂಪಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದೀನಿ, ಹೋಗೋಣ ಬನ್ನಿ. ಅಂತೂ ಇಂತೂ ಬಂದ್ವಿ ಇವಾಗ ಎಲ್ಲ ಟೆಂಪಲ್ ಆ್ಯಂಡ್ ಕಲ್ಯಾಣಿ ನೋಡೋಕ್ಕೆ. ನನಗೆ ಯಾಕೋ ಈ ಫ್ರೆಂಡ್ಸ್ನ ಅಲ್ಲಿ ನಿಂತಿರೋನು ಎಲ್ಲೋ ನೋಡಿದ್ದೀನಿ ನಂಗೆ ಕಾಣಿಸ್ತಿದೆ. ಐ ಡೋಂಟ್ ನೋ ನನಗೆ ಗೊತ್ತಿದೆಯಾ ಅಂತ ಹೇಳಿ. ಬಟ್ ಬನ್ನಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ. ಓ ಮೈ ಗಾಡ್, ಇವ್ರು ನನಗೆ ಗೊತ್ತು. ಓ ಎಲ್ಲ ಇಲ್ಲಿ ಕೂತ್ಕೊಬಿಟ್ರಾ? ಆ್ಯಕ್ಚುಲಿ ನಮಗೆ ಟೀಮ್ ಹಾಯ್ ಹೇಗಿದ್ದೀರಾ? ಫುಲ್ ಫ್ರೆಂಡ್ ಅವರು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಬಂದಿದ್ದಾರೆ, ರಿಲೇಷನ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿ. ಅಂದಾಗಿ ಅವನ ಆಲ್ಮೋಸ್ಟ್ ನಾವು ಸಿಕ್ಕಿ ಒಂದು 3-4 ಇಯರ್ಸ್ ಆಗಿತ್ತು. ಬಟ್ ಅದಾದಮೇಲೆ
ಇವತ್ತೇ ಸಿಕ್ಕಿದ್ದು. ಫಸ್ಟು ಸ್ಟಾರ್ಟಿಂಗ್ ನೋಡಿದ್ರೆ ಕನ್ಫ್ಯೂಸ್ ಆಯಿತು ನನಗೆ, ಬಟ್ ಅವನೇ ಆ್ಯಕ್ಚುಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟೇ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ನಮ್ಮ ಭಾವ ಗೊತ್ತಾಗ್ತಿಲ್ವಲ್ಲ. ಹಾಂ ಇಲ್ಲ ಇಲ್ಲೆಲ್ಲ ಫೋಟೋ ತಗೊಳಕ್ಕೆ ನಿಂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಬಲ್ರಿ ಬೇಗ ಫೋಟೋ. ನಿಂತ್ಕೊಳ್ಳಿ ಬಾಬಾ ಇವ್ ಸ್ಟೈಲ್ ನೋಡೋಕ್ಕಾಗ್ತಿಲ್ಲ. ಹಿಂಗೆ ಹಾಕ್ತೀನಿ ವಿಡಿಯೋಗೆ ಅಣ್ಣ. ಮದ್ವೆ ಆದ್ಮೇಲೆ 3 ಬಿಟ್ಬಿಟ್ಟಿದಾನ ಅವನು. ಅಲ್ಲ ರಮ್ಯಾ, ಸ್ವಲ್ಪ ಹೇಳ್ಕೊಡ್ಬೇಕು ತಾನೆ ನಿನ್ ಗಂಡಂಗೆ. ಸ್ವಲ್ಪ ಅಲ್ಲ, ಹೆಂಡ್ತಿರು ಕಂಟ್ರೋಲ್ ಮಾಡ್ತಾರೆ, ನೀನ್ ಹೆಂಡ್ತಿನ ಕಂಟ್ರೋಲ್ ಮಾಡ್ತಿಲ್ಲ, ಅದಕ್ಕೆ ಕಾಡ್ತಿದ್ಯಾ. ಕಂಟ್ರೋಲ್ ಮಾಡ್ಬೇಕು ನೀವು. ಕಂಟ್ರೋಲ್ ಮಾಡ್ತಾರೆ ಇಲ್ಲ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ತಿದ್ದಾರೆ. ನಾವು ಮಾತ್ರ ಫೋಟೋ ಅದು ಇದು ಅಂತ ಜೋರಾಗಿದ್ದೀವಿ. ಬನ್ನಿ ಇಲ್ಲಿಂದ ಸದ್ಯಕ್ಕೆ ಹೊರಡಿ ಬೆಟ್ಟದ ಮೇಲೆ ಹೋಗೋಣ ಇವಾಗ. ಬೇರೆ ಖಾಲಿ ಆಯಿತು ನಂದು. ಹತ್ತಿದ್ದಾರೆ ನನಗೆ ಆಲ್ರೆಡಿ ನಾರ್ಮಲ್ ಸುಸ್ತಾಗುತ್ತೆ. ಒಂದೊಂದು ಮೆಟ್ಲಿಗೂ ಅರ್ಶಿನ ಕುಂಕುಮ ಹಾಕ್ಕೊಂಡು ಹತ್ತಿದ್ದಾರೆ. ನಾರ್ಮಲಾಗಿ ಹತ್ತಕ್ಕಾಗ್ತಿಲ್ಲ ನಮಗೆ. ಕಲ್ಯಾಣಿಯಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಬರ್ತೀವಿ, ನಡೆಯೋಣ. ಪಾಪ ಹೆಂಗೆ ಕರೀತಿದೆ ಅವ್ರ ಅಜ್ಜಿನ. ಅವ ಬಾ ಅಂತೆ. ಅಯ್ಯೋ ಶೋ ಕ್ಯೂಟ್. ಬರ್ತಾ ಇದ್ದಾರೆ ನೀವವ. ಹೋಗೋವಾಗಿಲ್ಲ, ನೀರು ಕುಡಿತಾ ಇದ್ದಾರೆ. ಹಂಗಾಗಿ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಅಲ್ಲಿ ಕುತ್ಕೊಳ್ಳೋಣ. ಇವ್ರು ಟೆಂಪಲ್ ಹೋಗಿ ಬರಲಿ. ಹೋಗೋ ಆಗಿಲ್ಲ ನಾನು, ಅಂದಾಗಿ ಹೋಗಲ್ಲ. ಇನ್ನು ಸ್ವಲ್ಪ ಸ್ಟೆಪ್ಸ್ ಇದೆ ಅಷ್ಟೇ, ಹೋಗಿ ಬರಲಿ ಇವರು. ಯಾವುದೋ ಕೂದಕ್ಕೆ ಬ್ಯಾಗ್ ಸಿಕ್ಬಿಟ್ಟಿದೆ. ಇದೆಲ್ಲ ಬ್ಯಾಗಿಂದ ಕಿತ್ತಿ ಆಗ್ತಾಯಿದೆ. ಫೋನ್ ಬೇರೆ ಇದೆ ಅದರೊಳಗಡೆ. ಫೋನ್ ಕೈಲಿ ಇಟ್ಕೊಂಡಿದೆ, ಚಾರ್ಜರು, ಫೋನು, ಪರ್ಸು. ಏಯ್ ಎದುರಿಸ್ಬೇಡಿ. ಹೋಯ್ತು ಎತ್ಕೊಳ್ಳಿ. ಹಬ್ಬ ಎತ್ಕೊಂಡ್ರು ಯಾರೋ ಇವಾಗ ಸದ್ಯಕ್ಕೆ ಬಂದು. ಚೆನ್ನಾಗಿದೆ, ಬಟ್ ತುಂಬ ಬಿಸಿಲಿದೆ. ಬಿಸಿಲಾಗೋಯ್ತು. ಮಾರ್ನಿಂಗ್ ನಾವು ಬಂದಿದ್ದು ಒಳ್ಳೆ ಕೆಲಸ ಆಯಿತು. ಬಿಸಿಲಾಯ್ತು, ಆದ್ರೂ ಇಷ್ಟು ಮೋಡ. ಇದೇನಿದು? ಇದೇನಂತಾರಲ್ಲ ಅದು? ಅಲ್ಲಪ್ಪ, ಇದು ಸ್ನೋ. ಅದೇ ಸ್ನೋ. ಏನೂ ಇಲ್ಲ ಇವಾಗೆಲ್ಲ. ಕನ್ನಡದಲ್ಲಿ ಏನಂತಾರೆ? ತುಂಬ ಬಿಸಿಲು. ಏನು ಹೇಳ್ತಾರೆ, ಮೋಡ ಅಂತಲೇ ಹೇಳ್ತಾರೆ. ಏನೂ ಇಲ್ಲ ಆಯಿತಾ. ಸೊ ಅಂದಾಗಿ ಇವಾಗ ಸದ್ಯಕ್ಕೆ ಹೊರಡ್ತಾ ಇದ್ದೀವಿ. ತಿಂಡಿ ತಿಂದ್ಕೊಂಡು ಹೊರಡೋಣ. ಟೆಂಪಲ್ಲು 9 ಗಂಟೆಗೆ ಕ್ಲೋಸ್ ಆಗುತ್ತೆ, 9:30 ಓಪನ್ ಆಗುತ್ತೆ. 9:30 ತನಕ ಇಲ್ಲಿ ಏನು ಮಾಡೋದು? ಕೆಳಗಡೆ ಹೋಗಿ ತಿಂಡಿ ತಿಂದು ಹೊರಡೋಣ. ಬನ್ನಿ, ಕಾಯ್ತಿದ್ದಾರೆ. ಟೆಂಪಲ್ ಮೇಲಕ್ಕೆ ಹೋಗಿ ಬಂದು ಟೆಂಪಲ್ ಓಪನ್ ಇಲ್ಲ ಅಂತ ಹೇಳಿ ಬಂದರು. ಬನ್ನಿ ಹೋಗೋಣ. ಕೂತ್ಕೊಂಡಿದ್ದಾರೆ. ಟೆಂಪಲ್ ಓಪನ್ ಇಲ್ಲ. 9:30ಗೆ ಆ್ಯಕ್ಚುಲಿ ಟೆಂಪಲ್ ಹೋಗೋದು. ನಾನು ಮಾರ್ನಿಂಗ್ ಅಲ್ಲ, ನಾನು ಬಿಫೋರ್ ವೀಡಿಯೋದಲ್ಲೂ ಕೂಡ ನಾನು ಇದನ್ನು ತೋರಿಸಿದ್ದೀನಿ. ಫ್ಲವರ್ ಅದು ಗಮ್ಮ ಅನ್ನತ್ತೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಫೋಟೋಶೂಟಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಟೆಂಪಲ್ ಹತ್ರ ಈ ಥರ ಫ್ಲವರ್ಸ್, ಈ ಥರ ಮರ ಇದ್ದೇ ಇರುತ್ತೆ. ಹಾಂ ನಡೀರಿ. ಸುಬರ್ಣ ಮೆಸ್ಸಿಗೆ ಬಂದಿದ್ವಿ. ಅನ್ನಪೂರ್ಣ ಮೆಸ್, ಸುಬರ್ಣ ಮೆಸ್ ಎರಡು ಒಂದು ಕಡೆನೇ ಇದೆ ಆ್ಯಕ್ಚುಲಿ. ಬಟ್ ನಾವು ಸುಬರ್ಣ ಮೆಸ್ಸಿಗೆ ಬಂದಿದ್ವಿ. ಐ ಡೋಂಟ್ ನೋ ಫುಡ್ ಹೇಗಿರುತ್ತೆ ಅಂತ ಹೇಳಿ, ಬಟ್ ಎಲ್ಲ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಅಂತ ಹೇಳಿ ಬನ್ನಿ. ಮುಟ್ಕೊಂಡಿರುವ ಪ್ರಯುಕ್ತ ಊಟ ತಿನ್ನಿಸಿ ಆಕಾಶ್ ಅವರು ಕುಚ್ಚಕ್ಕೆ ಹೋಗ್ತಾ ಇದ್ದಾರೆ. ನಾವೆಲ್ಲ ಊಟ ಮುಗಿಸಿ ಇವಾಗ ಹೋಗೋಣ. ತಿಂದು ಫೈನಲಿ
ಸುಬ್ಬಣ್ಣ ಹೋಟೆಲಲ್ಲಿ ಕಾಫಿ ಕುಡಿತಾ ಇದ್ವಿ. ಬಾಯ್ತು ಮನೆ ಇವಾಗ ಹೊರಡೋಣ. ಇವಾಗ ಡೈರೆಕ್ಟ್ ಮನೆಗೇನೆ ಮೇಲ್ಕೋಟೆ ಎಲ್ಲ ನೋಡಿ ಹೊರಡ್ತಾ ಇದ್ದೀವಿ. ಇವಾಗ ಕೆರೆ ಹತ್ರ ನೀರಲ್ಲಿ ಆಟಾಡ್ಬೇಕು ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಅದರಲ್ಲಿ ಚಿಕ್ಕ ಚಿಕ್ಕವರೆಲ್ಲ ಆಟಾಡ್ತಿದ್ದಾರೆ. ಅಲ್ಲಿ ಚಿಕ್ಕ ಹೊಳೆ ಇದೆ, ಅಲ್ಲಿ ಆಟಾಡಲಿ ಅಂತ ಎಲ್ಲರನ್ನೂ ಬನ್ನಿ ಅಂತ ಹೇಳ್ತಿದ್ವಿ. ಇಲ್ಲ ಮೇಲ್ಕೋಟೆಯಿಂದ ಜಸ್ಟ್ ಒಂದು 15 ಕಿಲೋಮೀಟರ್ಲಿ ವಾಟರ್ ಪ್ಲೇಸ್ ಇದೆ. ಆ್ಯಕ್ಚುಲಿ ತುಂಬ ವಾಟರ್ ತುಂಬ ದೊಡ್ಡದಿದೆ, ಚೆನ್ನಾಗಿದೆ ಅಲ್ಲ ಏನ್ ನಿನ್ನೆ ಅಜೀಬ್ ಮಾಡ್ತಾವ್ರಾ? ಮೇಲ್ಕೋಟೆಯಿಂದ ಜಸ್ಟ್ 15 ಕಿಲೋಮೀಟರ್. ನಮ್ಮ ಬಾಯ್ಸಿಗೆ ಅಷ್ಟು ಪ್ಲೇಸ್ ಸುತ್ತಿದ ಮೇಲೆ ಒಂದು ವಾಟರ್ ಪ್ಲೇಸಿಗೆ ಹೋಗಿಲ್ಲ ಅಂತ ಅಂದರೆ ಸಮಾಧಾನ ಇರಲ್ಲ. ಅಂದಾಗಿ ವಾಟರ್ ಪ್ಲೇಸ್ ಸರ್ಚ್ ಮಾಡಿ ಈ ಒಂದು ಪ್ಲೇಸಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ, ಹಂಗೆ ತುಂಬ ಆಳ ಇದೆ ಅಂತ ಹೇಳಿ ನಾವು ಬಾಯ್ಸ್ನ ಇಟ್ಕೊಂಡೇ ಆಟಾಡ್ತಾ ಇದ್ವಿ. ಆ್ಯಂಡ್ ತುಂಬ ಚೆಂದ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಈ ಒಂದು ಪ್ಲೇಸ್ಗೆ ಬಂದಿದ್ದು. ಇವತ್ತಿನ ಡೇ ಅಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ ಈ ಒಂದು ಪ್ಲೇಸಿಗೆ ಬಂದೋದ್ಮೇಲೆ. ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ನಮ್ಮ ಬುಜ್ಜು ಮಾವನ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಟೀಮರೆಲ್ಲ ಹಲ್ಟೆ ಹೊಡ್ಕೊಂಡು ಎಗೇನ್ ಕಾರ್ಡ್ಸ್ ಗೇಮ್ ಅಂತೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಎಷ್ಟೇ ಟಯರ್ಡ್ ಆಗಿದ್ರು ಅಟ್ಲೀಸ್ಟ್ ಮಾತಾಡೋಕ್ಕಾದ್ರೂ ನಾವು ಒಟ್ಟಿಗೆ ಸೇರಬೇಕು ಅಂತ ಅನ್ನಿಸ್ತಿರತ್ತೆ. ಬಿಕಾಸ್ ವರ್ಷಕ್ಕೆ 2 ಸಲ ಅನಿಸುತ್ತೆ ನಾವು ಇಷ್ಟು ಜನ ಒಟ್ಟಿಗೆ ಸೇರೋದು. ಈ ಒಂದು ಮೂಮೆಂಟ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡ್ತಾ ಇರ್ತೀವಿ. ಆ್ಯಂಡ್ ನೀವು ನಿಮ್ಮ ಕಸಿನ್ಸ್ ಜೊತೆ ಇಷ್ಟೇ ಎಂಜಾಯ್ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.